ಇನ್ನು ಬಿಸ್ನೆಸ್ ಮ್ಯಾನ್ ಮನೋಜ್ ಅಪಹರಣ ಪ್ರಕರಣ ಸಂಬಂಧ ಸಿಸಿಬಿಯಿಂದ ರೌಡಿ ಶೀಟರ್ ಯಶಸ್ವಿನಿ ಗೌಡ ಅರೆಸ್ಟ್ ಆಗಿದ್ದಾಳೆ. ನಿರ್ದೇಶಕ ನಂದಕಿಶೋರ್ಗೆ ಸಾಲ ನೀಡಿದ್ದ ಉದ್ಯಮಿ ಮನೋಜ್ ಅಪಹರಣ ಪ್ರಕರಣ ಇತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೌಡಿ ಶೀಟರ್ ಅಶ್ವಿನಿ ಎಂಬಾಕಿಯನ್ನು ಅರೆಸ್ಟ್ ಮಾಡಲಾಗಿದೆ. ಯಶಸ್ವಿನಿ ಗೌಡ ಶಿ ಇಸ್ ರೌಡಿ ಶೀಟರ್. ನಿರ್ದೇಶಕ ನಂದಕಿಶೋರ್ಗೆ ಸಾಲ ನೀಡಿದ್ದ ಉದ್ಯಮಿ ಮನೋಜು ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೋದಿ ಆಸ್ಪತ್ರೆ ರಸ್ತೆಯಲ್ಲಿ ಸೆಪ್ಟೆಂಬರ್ 26ನೇ ತಾರೀಕು ಸಂಜೆ 6:30 ಸುಮಾರಿಗೆ ಮೋದಿ ಆಸ್ಪತ್ರೆ ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸ್ತಾ ಇದ್ದ ಮನೋಜ್ರ ಅಪಹರಣ ಆಗಿತ್ತು. ಈ ಪ್ರಕರಣದಲ್ಲಿ ಬೇಕರಿ ರಘು, ರಾಜೇಶು, ವೆಂಕಟೇಶು ಅರೆಸ್ಟ್ ಆಗಿದ್ದಾರೆ. ಮಂಡ್ಯದಲ್ಲಿ ಬೇಕರಿ ರಘು ಅರೆಸ್ಟ್ ವೇಳೆ ಪೊಲೀಸರಿಗೆ ಯಶಸ್ವಿನಿ ಅಡ್ಡಿಪಡಿಸಿದ್ಲು. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಕ್ಕೆ ಯಶಸ್ವಿನಿಯ ಮೇಲೆ ಎಫ್ಐಆರ್ ದಾಖಲಾಗಿದೆ. ಕರ್ತವ್ಯಕ್ಕೆ ಅಡ್ಡಿ. ಬಸವನಗುಡಿ ಪೊಲೀಸ್ ಠಾಣೆಯ ಮಾಜಿ ರೌಡಿ ಶೀಟರ್ ಆಗಿದ್ದ ಯಶಸ್ವಿನಿ ಪುಟ್ಟೇನಹಳ್ಳಿಯಲ್ಲಿ ತಲೆಮರೆಸಿಕೊಂಡಿದ್ದ ಯಶಸ್ವಿನಿ ಕೋಕಾ ಕಾಯ್ದೆಯಡಿ ಯಶಸ್ವಿನಿಯನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಕೋಕಾ ಕಾಯ್ದೆ ಒಂದು ಪ್ರತ್ಯೇಕವಾದಂತಹ ಕಾಯ್ದೆ. ರೌಡಿ ಶೀಟರ್ ಯಶಸ್ವಿನಿ ಗೌಡ ಸೀರೆ ಉಟ್ಕಂಡೆ ಒಡೆಯಕ್ಕೆ ಹೋಯ್ತಾರೆ. ಸೀರೆ ಉಟ್ಕಂಡೆ ವಸೂಲಿ ಮಾಡ್ತಾರೆ. ಒಂದು ಬಿಟ್ಟ ಅಂದರೆ 3 ದಿನ ಎದಳಬಾರ್ದು ಅಂತ ಹೇಳಿ ಡೈಲಾಗ್ ಹೊಡೆದು ಫೇಮಸ್ ಆಗಿದ್ರಿ ಈ ಹಿಂದೆ. ಸೊ ಆಭರಣಗಳನ್ನು ಕುತ್ತಿಗೆಗೆ ಹಾಕ್ಕೊಂಡು ಥೇಟ್ ಕಟ್ಟರ್ ರೌಡಿಯ ಹಾಗೆ, ರೌಡಿ ಏನು ಕಾನೂನು ಆಕೆಗೆ ರೌಡಿ ಶೀಟರ್ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿದೆ. ಇನ್ನು ಈಕೆಯ ವಿರುದ್ಧ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಪ್ರಕರಣ ದಾಖಲಾಗಿದ್ದು ಈಕೆಯನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಈಕೆಯ ವಿರುದ್ಧ ಕೋಕಾ ಕಾಯ್ದೆ ಇದೆ. ಇನ್ನು ಕೋಕಾ ಕಾಯ್ದೆ ಅದೊಂದು ಪ್ರತ್ಯೇಕವಾದಂತಹ ಕಾಯ್ದೆ. ಆ ಕಾಯ್ದೆ ಈಗ ಈಕೆಯ ವಿರುದ್ಧ ದಾಖಲಾಗಿರುವಂತಹದ್ದು. ಸೊ ಕೋಕಾ ಕಾಯ್ದೆ ಅಡಿ ಯಶಸ್ವಿನಿಯನ್ನು ಪೊಲೀಸರು ಬಂಧನ ಮಾಡಿದ್ದಾರೆ. ಹಾಗಾದರೆ ಏನಿದು ಕೋಕಾ ಕಾಯ್ದೆ? ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಪ್ಡೇಟ್ಸ್ಗಳು. ಕೋಕಾ ಕಾಯ್ದೆ ಅಡಿ ಆಕೆಯ ವಿರುದ್ಧ ಕೇಸು ದಾಖಲಾಗಿದ್ದು, ಹಾಗಾದರೆ ಕೋಕಾ ಕಾಯ್ದೆ ಅಂದ್ರೇನು? ಕರ್ನಾಟಕ ಸಂಘಟಿತ ಅಪರಾಧಗಳ ನಿಯಂತ್ರಣ ಕಾಯ್ದೆ ಕೋಕಾ. ಇದು ಸಂಘಟಿತ ಅಪರಾಧಗಳು ಅಂದರೆ ಗುಂಪು ಕಟ್ಕೊಂಡು ಮಾಡುವಂಥ ಅಪರಾಧ ಕೃತ್ಯಗಳು. ಮಾಫಿಯಾ ಮತ್ತು ಭಯೋತ್ಪಾದಕ ಚಟುವಟಿಕೆ ತಡೆಯೋ ಕಾನೂನಿದು. ಆರೋಪಿಗಳಿಗೆ ಕಠಿಣ ಶಿಕ್ಷೆ, ಜಾಮೀನು ರಹಿತ ಬಂಧನ ಆಗುತ್ತೆ. ಬೇಲ್ ತಗೊಳ್ಳಕ್ಕೆ ಬಂದ ಅಡ್ವೊಕೇಟು ಹಂಗೆ ತಿರ್ಕೊಂಡು ಹೋಗ್ಬೇಕು ಮನೆಗೆ, ಇದರಲ್ಲಿ ಬೇಲ್ ಸಿಗಲ್ಲ. ಮತ್ತು ಆಸ್ತಿ ಮುಟ್ಟುಗೋಲು ಮಾಡಿಕೊಳ್ಳುವ ಅವಕಾಶ ಪೊಲೀಸರಿಗೆ ಇರುತ್ತೆ. ಆದರೆ 90 ದಿನಗಳ ಒಳಗಾಗಿ ಅವನ ವಿರುದ್ಧದ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು. ಇನ್ನು 90 ದಿನ ಕಳೆದು ಪೊಲೀಸ್ನವರೇನೋ ನಿದ್ದೆಲೇನಾದರೂ ಮರ್ತೋಗಿ ಓಡಾಡ್ಕೊಂಡು ಕೋರ್ಟಿಗೆ ಬರೋಷ್ಟರಲ್ಲಿ 90 ದಿನ ಕಳೆದು 3 ನಿಮಿಷ ಜಾಸ್ತಿ ಆಯಿತು ಅಂದರೆ ಕೋರ್ಟ್ ಅದನ್ನು ರಿಜೆಕ್ಟ್ ಮಾಡುತ್ತೆ. ಈ ಪ್ರಕರಣ ಕೋಕಾ ಕಾಯ್ದೆ ಅಡಿ ಬರೋದಿಲ್ಲ ಅನ್ನೋದು ಕೋರ್ಟ್. ಕಳೆದ ಬಾರಿ ಒಬ್ಬ ರೌಡಿ ಪ್ರಕರಣದಲ್ಲೂ ಕೂಡ ಹಿಂಗೆ ಆಯಿತು. ಸೊ ಕೋಕಾ ಕಾಯ್ದೆ ಅಡಿಯಲ್ಲಿ ಯಶಸ್ವಿನಿ ಗೌಡಾಳನ್ನು ಅರೆಸ್ಟ್ ಮಾಡಲಾಗಿದೆ. ಇದೊಂದು ಸಂಘಟಿತ ಅಪರಾಧ ನಿಯಂತ್ರಣವಾದಂಥ ಅದಕ್ಕಂತಲೇ ತಯಾರಾಗಿರ್ತಕ್ಕಂತಹ ಕಾಯ್ದೆ ಇದು ಸಂಘಟಿತ ಅಪರಾಧಗಳು, ಮಾಫಿಯಾ ಮತ್ತು ಭಯೋತ್ಪಾದಕ ಚಟುವಟಿಕೆ ತಡೆಯೋ ಕಾನೂನು. ಆರೋಪಿಗಳಿಗೆ ಕಠಿಣ ಶಿಕ್ಷೆ ಮತ್ತು ಜಾಮೀನು ರಹಿತ ಬಂಧನ ಕೂಡ ಆಗೋ ಸಾಧ್ಯತೆಗಳಿದೆ. ಅದರ ಅಡಿಯಲ್ಲಿ ಈಕೆಯನ್ನು ಈಗ ಬಂಧನ ಮಾಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.